ಅಮ್ಮ ತಯಾರಿಸುವ ಶುದ್ಧವಾದ ಮರಳಾದ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ತೋರಿಸ್ಕೊಡ್ತಾ ಇರೋ ಮೆಥಡ್ನ ಫಾಲೋ ಮಾಡಿ ಬಹಳ ಸುಲಭವಾಗಿ ತುಪ್ಪನ ಮಾಡ್ಕೊಂಬಿಡ್ಬೋದು. ಖಂಡಿತ ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ನಮಸ್ತೆ, ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹೇಗೆ ತುಪ್ಪನ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ನಾವು ಬ್ಲೂ ಕಲರ್ ಪ್ಯಾಕೆಟ್ದು ನಂದಿನಿ ಹಾಲನ್ನೇ ತಗೊಳ್ಳೋದು. ನೋಡಿ, ಈ ಥರ 1 ಲೀಟ್ರಷ್ಟು ಹಾಲನ್ನ ಕಾಯಿಸಿ ಅದು ತಣ್ಣಗಾದ್ಮೇಲೆ ಈ ಥರ ತೆಗೆದ್ರೆ ಒಂದು ದೊಡ್ಡ ಚಮಚದಷ್ಟು ಕೆನೆ ಬರುತ್ತೆ. ಈ ಥರ ದಿನಾನು ಕೆನೆ ತೆಗೆದು ಒಂದು ಡಬ್ಬದಲ್ಲಿ ಇಟ್ಟು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಈಗ ನಾನು ಬೆಳಿಗ್ಗೆನೇ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ನೋಡಿ, ಮೆತ್ತಗಾಗಿದೆ. ಇವಾಗ ನಾನು ತೋರಿಸ್ತಾ ಇರೋದು ಬಂದು 3 ರಿಂದ 4 ವಾರದ್ದು ಕೆನೆ ಇದೆ. ಇದನ್ನು ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾವು ಬ್ಲೆಂಡ್ ಮಾಡಬೇಕು. ಇದಕ್ಕೆ ನಾವು ಐಸ್ ಕ್ಯೂಬ್ ಹಾಕೋದ್ರಿಂದ ಮೊದಲೇ ಐಸ್ ವಾಟ್ರು ಮತ್ತು ಐಸ್ ಕ್ಯೂಬ್ನ ರೆಡಿ ಮಾಡಿ ಇಟ್ಕೊಂಬಿಡಿ. ನೋಡಿ, 1/4 ಭಾಗದಷ್ಟು ಕೆನೆ ಹಾಕಿ ನಾನು ಬ್ಲೆಂಡ್ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ. ಈಗ ನೋಡಿ ಕೆನೆ ಯಾವ ಥರ ಮೇಲೆ ಬಂದಿದೆ ಅಂತ. ಒಂದು ಸ್ವಲ್ಪ ಹೊತ್ತು ನಾವು ಬ್ಲೆಂಡ್ ಮಾಡ್ತಾಯಿದ್ರೆ ಒಂಥರ ಗಡಗಡ ಅಂತ ಶಬ್ದ ಬರುತ್ತೆ. ಆವಾಗ ಕೆನೆ ಎಲ್ಲ ಮೇಲೆ ಬಂದಿರುತ್ತೆ ಅಂತ ಅರ್ಥ. ಅದನ್ನು ತೆಗೆದು ಈ ಥರ ಕೈಯಲ್ಲಿ ತೆಗೆದು ಈ ಥರ ಬೇರೆ ಪಾತ್ರೆಯಲ್ಲಿ ಹಾಕೋಬೇಕು. ನೋಡಿ ಎಷ್ಟು ಬಂದಿದೆ ಅಂತ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಮತ್ತೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಐಸ್ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬ್ಲೆಂಡ್ ಮಾಡೋಣ. ನೋಡಿ, ಮತ್ತೆ ಕೆನೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಐಸ್ ವಾಟರ್ ಹಾಕ್ಬಿಟ್ಟು ನಾವು ಬ್ಲೆಂಡ್ ಮಾಡಿದ್ರೆ ಮಿಕ್ಸಿಯಲ್ಲಿ ಈ ಥರ ಕೆನೆ ಎಲ್ಲ ಮೇಲೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ತೆಗೆದು ಸ್ವಲ್ಪ ನೀರನ್ನ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಬಂದುಬಿಡುತ್ತೆ. ಅದನ್ನ ತೆಗೆದು ನಾವು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ನೋಡಿ, ಈ ಥರ ಎಲ್ಲ ತೆಗೆದು ನಾನು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಎಲ್ಲ ಕೆನೆನ ಬ್ಲೆಂಡ್ ಮಾಡಿದ್ಮೇಲೆ ಈ ಥರ ಇಷ್ಟೊಂದು ಬೆಣ್ಣೆ ಬರುತ್ತೆ. ಇದಕ್ಕೆ ಮತ್ತೆ ನಾವು ಐಸ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಲಿನ ಅಂಶ ಎಲ್ಲ ಹೋಗೋ ಥರ ನಾವು ಇದನ್ನು ಚೆನ್ನಾಗಿ ಈ ಥರ ತೊಳ್ಕೊಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ನೋಡಿ ಎಷ್ಟೊಂದು ಹಾಲಿನ ಅಂಶ ಇದೆ. ಇದು ಹಾಲಿನ ಅಂಶ ಇರಬಾರ್ದು ತುಪ್ಪ ಕಾಯಿಸೋವಾಗ. ಅದಕ್ಕೋಸ್ಕರ ಒಂದು 2-3 ಸಲ ನಾವು ಐಸ್ ಕ್ಯೂಬು ಮತ್ತು ಐಸ್ ವಾಟರ್ನ ಹಾಕ್ಕೊಂಡು ತೊಳ್ಕೊಬೇಕು. ಇವಾಗ ನೋಡಿ, ಐಸ್ ಕ್ಯೂಬ್ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಸಲ ತೊಳ್ಕೊತಾ ಇದ್ದೀನಿ. ಮನೇಲೇ ಕೆನೆ ತೆಗೆದು ಬೆಣ್ಣೆ ತಯಾರಿಸಿ ತುಪ್ಪ ಮಾಡೋದ್ರಿಂದ ಪರಿಶುದ್ಧವಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು. ನೋಡಿ, 3 ಸಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಳ್ಳೋಣ. ಒಂದೇ ಸಲ ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕಾಯಿಸ್ಕೊಳ್ಳೋಣ. ನೋಡಿ, ಬೆಣ್ಣೆ ಎಲ್ಲನೂ ನಿಧಾನಕ್ಕೆ ಕರಗ್ತಾ ಇದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ನಾವು ಮನೆಯಲ್ಲೇ ಕೆನೆ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಬಹಳನೇ ಒಳ್ಳೆಯದು. ನೋಡಿ, ಈಗ ಬೆಣ್ಣೆ ಎಲ್ಲ ಕರಗಿ ಕುದಿಯೋಕ್ಕೆ ಶುರು ಆಗ್ತಾ ಇದೆ. ನೋಡಿ, ಈ ಥರ ಚೆನ್ನಾಗಿ ಕುದ್ದ ಮೇಲೆ ಎಣ್ಣೆ ಥರ ತೇಲುತ್ತೆ. ನೋಡಿ, ಈ ಥರ ಎಣ್ಣೆ ಥರ ಬರೋಕ್ಕೆ ಸ್ಟಾರ್ಟ್ ಆದರೆ ತುಪ್ಪ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈಗ ನಾನು ಒಳ್ಳೆ ಘಮ ಬರಲಿ ಅಂತ 3 ಏಲಕ್ಕಿ ಹಾಕಿದ್ದೀನಿ. ಹಾಗೆ ಒಂದು 8-10 ಕಾಳು ಮೆಂತ್ಯನ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಕೂಡ ತುಪ್ಪಕ್ಕೆ ಒಳ್ಳೆ ಘಮ ಬರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಭಾಳ ಒಳ್ಳೆಯದು. 1 ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮೇಲೆ ನೊರೆ ಬರೋಕ್ಕೆ ಶುರು ಆಗುತ್ತಲ್ಲ, ಆಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ. ನೋಡಿ, ಈಗ ಆಲ್ಮೋಸ್ಟ್ ತುಪ್ಪ ಆಗಿದೆ. 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಈ ಥರ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಕರಿಬೇವಿನ ಸೊಪ್ಪು, ಮೆಂತ್ಯ, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಬರ್ತಾಯಿದೆ ತುಪ್ಪಕ್ಕೆ. ಈಗ ಸ್ಟವ್ವಿಂದ ಇಳಿಸ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕು. ಬಿಸಿಯಲ್ಲೇ ನೀವೇನಾದ್ರು ಸೋಸ್ತಿದ್ದೀನಿ ಅಂತಂದರೆ ಸ್ಟೀಲ್ದು ಫಿಲ್ಟ್ರನ್ನ ಉಪಯೋಗಿಸಿ. ನೀವೇನಾದ್ರು ಪ್ಲಾಸ್ಟಿಕ್ದು ಫಿಲ್ಟ್ರನ್ನ ಉಪಯೋಗಿಸಿದ್ರೆ ಸುಟ್ಟೋಗ್ಬಿಡುತ್ತೆ. ನಾನೊಂದು 10-15 ನಿಮಿಷ ಬಿಟ್ಬಿಟ್ಟು ಈಗ ಶೋಧಿಸ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ತುಪ್ಪ ಆಗಿದೆ ಅಂತ. ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದೇ ಥರ ಅರೋಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದು ಇಡೀ ರಾತ್ರಿ ಇದನ್ನ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ನೋಡಿದ್ರೆ ನೋಡಿ, ಮರಳಾದ ಅಮ್ಮನು ತಯಾರಿಸುವಂತಹ ಪರಿಶುದ್ಧವಾದ ತುಪ್ಪ ರೆಡಿ ಇದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.